ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಲ್ಲ ಕಣೆ ಕುಮುದ, ಮುದ್ದೆ ಮಾಡ್ತಾ ಇದೆಯಲ್ಲ ಪಾಪ. ಹುಡುಗಿಗೆ ಮುದ್ದೆ ಗಿದ್ದೆ ತಿಂದು ರೂಢಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಅವಳಿಗೊಂದು ಮಾತು ಕೇಳಬೇಕಾಗಿತ್ತು ತಾನೆ. ಅಯ್ಯೋ ಸುಮ್ಮನೆ ರೇ. ಅದಕ್ಕೆ ಶ್ರೀಮಂತರಂದ್ರೆ ಚಿನ್ನ ತಿಂದು ಬದುಕ್ತಾರ? ಅವರು ನಮ್ಮ ಥರ ಮುದ್ದೆ ಅನ್ನ ಸಾರಿ ತಿಂದು ಬದುಕೋದು. ಅಭ್ಯಾಸ ಇಲ್ಲ ಅಂದರೆ ಅಭ್ಯಾಸ ಮಾಡ್ಕೋತಾಳು ಬಿಡಿ. ಕುಮುದ, ಆದರೂ ಅವಳಿಗೊಂದು ಮಾತು ಕೇಳಬೇಕು ಅಲ್ವಾ? ಅದಕ್ಕೆ ಮೊದಲನೇ ದಿನದಿಂದನೇ ಅವಳಿಗೆ ನಮ್ಮನೆ ರೀತಿ ರಿವಾಜುಗಳನ್ನು ಹೇಳ್ಕೊಡ್ಬೇಕು. ಇಲ್ಲ ಅಂದರೆ ಮುಂದೆ ಕಷ್ಟ ಆಗುತ್ತೆ. ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಮೊದಲೇ ನಿಮ್ಮ ಮಗ ಪಾಪದವನು. ನಿಮ್ಮ ಸೊಸೆನ ನೀವು ತಲೆ ಮೇಲೆ ಕೂರಿಸ್ಕೋಬೇಡಿ. ಆಮೇಲೆ ನಮ್ಮ ನಳಿನಿ ಥರ ತಾನು ತನ್ನ ಸಂಸಾರ ಅಂತ ಬೇರೆ ಹೋಗ್ಬಿಟ್ರೆ ಆಗೇನು ಮಾಡ್ತೀರಾ? ಸೊಸೆನ ಸೊಸೆ ಥರ ನೋಡ್ಕೊಳ್ಳಿ. ಸ್ವಲ್ಪ ಅವಳು ಈ ಮನೆಗೂ ಹೊಂದ್ಕೊಳ್ಳಿ. ಈ ಮನೇಲಿ ಚಾಕ್ರಿ ಮಾಡೋದಲ್ಲದೆ ಇವ್ರ ಕಡೆ ಅನಿಸ್ಕೋಬೇಕು ಬೇರೆ. ಎಂಥ ಕರ್ಮ ನನಗೆ. ಕುಮುದ, ಏನೈತೆ ಕುಮುದ? ಸ್ವಲ್ಪ ನೋಡ್ಕೊಂಡು ಬರ್ಸಕ್ಕಾಗಿಲ್ವ ನಿನಗೆ? ಭಲೆ ಇದ್ದಾಳಕ್ಕೆ ನಿಮ್ಮ ಸೊಸೆ. ಸಾರು ಬಡಿಸುವಾಗ ಕೈ ಅಡ್ಡ ಇಟ್ರೆ ನಾನೇನು ಮಾಡೋಕ್ಕಾಗುತ್ತೆ? ನನಗೆ ಮೊದಲೇ ಹೇಳಿರ್ಲಿಲ್ವ ಕುಮುದ, ಅವಳಿಗೆ ಅದೆಲ್ಲ ತಿಂದು ರೂಢಿ ಇರಲ್ಲ ಅಂತ? ಹಾಗಂತ ದಿನ ಅವಳಿಗೊಂದು ಮನೆಯವ್ರಿಗೊಂದು ಬೇರೆ ಬೇರೆ ಅಡುಗೆ ಮಾಡ್ಕೊಂಡು ಕೂರೋಕ್ಕಾಗುತ್ತಾ? ನೀವೇ ಯೋಚನೆ ಮಾಡಿ. ಅದಕ್ಕೆ ಅವಳು ಸ್ವಲ್ಪ ಈ ಮನೆಗೆ ಹೊಂದ್ಕೊಳ್ಳೋದನ್ನ ಕಲಿಬೇಕು. ದೇವ್ರೆ, ಎಷ್ಟು ಕೆಲಸ ಬಾಕಿ ಇದೆ. ಅದ್ ಯಾಕಮ್ಮ ಹಂಗ ಹೇಳ್ಕೊಂಬಂದೆ? ಪಾಪ ಅದಕ್ಕೆ ಅಲ್ಲಿ ಒಬ್ರೇ ಇದ್ರಾ? ಮನೆಯಲ್ಲಿ ಯಾರು ಮನುಷ್ಯರು ಕಾಣಿಸ್ಲೇ ಇಲ್ವಾ? ಮನೆಗ್ ಸೊಸೆಯಾಗಿ ಬಂದಿದ್ದಾಳೆ, ಹೊಂದ್ಕೊಂಡು ಹೋಗ್ತಾಳೆ ಬಿಡು. ಎಲ್ಲಾ ಟೈಮಲ್ಲೂ ನಿನ್ ಜೊತೆಗಿರಕ್ಕಾಗತ್ತಾ? ಹಾಗಲ್ಲ ಅಮ್ಮ, ನೀನೇ ನೋಡ್ದೆ ತಾನೆ. ಅವ್ರ ಜೊತೆಗ್ ಬಂದಿದ್ ಇಬ್ರು ತಂಗಿಂದ್ರು ಅವ್ರ ಜೊತೆಲಿ ಇರೋದ್ ಬಿಟ್ಟು ಕುಸುಕಂತ ಓಡೋದ್ರು. ಅವ್ರಿಗೆ ಏನಾದ್ರು ಬೇಕು ಅಂದ್ರೆ ಪಾಪ ಯಾರ ಹತ್ರ ಕೇಳ್ತಾರೆ? ನಿಮ್ ಅತ್ಕೆ ನೀನು ಕಾಡಲ್ಲಿ ಬಿಟ್ಟಿಲ್ಲ ಕಣೆ. ಅವಳ ಗಂಡ, ಅತ್ಕೆ, ಕುಮುದ ಎಲ್ರು ಇದಾರೆ. ಅವ್ರಿಗೆ ಮನೆ ಸೊಸೆನ ಹೇಗ್ ನೋಡ್ಕೋಬೇಕಂತ ಗೊತ್ತಿರಲ್ವಾ? ಆದ್ರೂ ಪಾಪ ನಾನು ಅವ್ರ ಜೊತೆಗಿದ್ದಿದ್ರೆ ಅವರಿಗೂ ಸಮಾಧಾನ ಆಗಿರ್ತಿತ್ತು. ಪಾಪ ಇವಾಗ ಏನ್ ಮಾಡ್ತಾರೋ ಏನೋ. ಓಹೋಹೋ ಸುಂದ್ರಿ, ನೀನ್ ಇಲ್ದೆ ಭೂಮಿ ತಿರ್ಗದೇ ಇಲ್ಲ ನೋಡು. ನೀನ್ ಅಲ್ಲಿ ಓಡಾಡಿ ಕೆಲಸ ಮಾಡಿದ್ರೆ ಯಾರು ನಿನ್ನ ಕರೆದು ಸನ್ಮಾನ ಮಾಡಲ್ಲ. ಇಲ್ಲೇ ಮದ್ವೆ ಕೆಲಸ ರಾಶಿ ಬಿದ್ದಿದೆ. ಅಮ್ಮ, ನನ್ ಮದ್ವೆಲಿ ನಂದೇನ್ ಕೆಲ್ಸ ಇರುತ್ತೆ ಹೇಳು? ಹಂಗೂ ನೀನೇನಾದ್ರೂ ಕೆಲ್ಸ ಹೇಳಿದ್ರೆ ನಾನ್ ಮಾಡಲ್ಲ ಅಂತೀನಾ? ಓಹೋಹೋ, ಕೆಲ್ಸ ಹೇಳಕ್ಕೆ ನೀನ್ ಮನೆಯಲ್ಲಿ ಇದ್ರೆ ತಾನೆ 3 ಹೊತ್ತು ಊರ್ ಸುತ್ತಾ ಇರ್ತೀಯ. ಮದ್ವೆ ಆಗ್ಲಿ, ಇದೆಲ್ಲ ಆಟ ಹೇಗ್ ನಡೆಯುತ್ತೆ ನಾನು ನೋಡ್ತೀನಿ. ಇನ್ನೇನು, ಇಲ್ಲಿ ಹೆಂಗಿರ್ತೀನೋ ಅಲ್ಲ ಹಂಗೆ ಇರ್ತೀನಿ. ಹಾ, ಕಾಣು ಚೆನ್ನಾಗ್ ಕನಸು ಕಾಣು ನೀನು. ಇದೇನಮ್ಮ ಹಿಂಗೆ ಹೇಳ್ತಿದ್ಯಾ? ಅಂದ್ರೆ ನನ್ ಮದ್ವೆ ಆದ್ಮೇಲೆ ನಾನು ಇಷ್ಟ ಬಂದಂಗೆ ಇರೋದಕ್ಕಾಗಲ್ವಾ? ಅದ್ ಹಾಗಲ್ಲ ಕಣೆ. ಅತ್ತೆ ಮನೆಯಲ್ಲಿ ನಮ್ಗೆ ಎಷ್ಟೇ ಸಲಿಗೆ ಸಿಕ್ಕರು ಲಿಮಿಟ್ ಅಲ್ಲಿ ಇರಕ್ಕೆ ನಮಗ್ ಗೊತ್ತಿರ್ಬೇಕು. ಅದನ್ನೇ ಹೇಳ್ತಿರೋದು. ಬಂಗಾರದಂತ ಗಂಡ, ದೊಡ್ಡ ಮನೆತನ ಸಿಕ್ಕಿರೋದಕ್ಕೆ ಖುಷಿ ಪಡೋದಕ್ಕೂ ಗೊತ್ತಿರ್ಬೇಕು. ಅದೆಲ್ಲ ನಿನ್ ತಲೆಗೆ ಹೋದ್ರೆ ತಾನೆ 3 ಹೊತ್ತು ಮಾತಿಗೆ ಮಾತು ಕೊಡ್ತಾ ಇರ್ತೀಯ. ಸರಿ, ಈಗ ಹೋಗು, ಮದ್ವೆ ಬಟ್ಟೆಗಳನ್ನೆಲ್ಲ ಒಗೆದಾಕಿದೀನಿ, ಒಣಗಾಕು. ಅಲ್ಲ, ನಾವ್ ಎಲ್ಲಿ ಉಂಟು ಅಂತಾರೆ ಹೇಳ್ರಿ. ರೀ, ಮೂಲಿ ಮನಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತಾ? ಅದು ಕರೆನೆ ಬಿಡ್ರಿ, ನೀವು ಹೇಳಿದ್ರ ನನಗಂತೂ ಅರ್ಥನ ಆಗಿಲ್ಲ. ಅದೇನಾರ ಅದು ಫೋನ್ಯಾಗ ಮಾತಾಡುವಾಗ ನನ್ನ ಹೆಂಡತಿಗೆ ಎನಗೆ ಪಲ್ಲಿ ಮಾಡ್ಕೊಂಡು ತಿನ್ನು, ನುಗ್ಗಿಕಾಯಿ ಸಾರು ಮಾಡ್ಕೋಬೇಡ ಅಂತ ಹೇಳಿದ್ರಿ. ಆದ್ರೂ ತಿಂದ್ಬಿಟ್ಟಾರ್ರಿ. ನನಗೆ ಆಕಿಗೆ ಫೋನ್ಯಾಗ ಒಂಚೂರು ಜಗಳ ಆಗಿತ್ರಿ. ಈಗ ಒಂದು 5 ಮಿನಿಟ್ ಆಕಿ ಜೊತೆ ಫೋನ್ಯಾಗ ಮಾತಾಡ್ತೀನಿರಲ್ಲ. ಸರಿ. ಹೇಳು ಶಮಿ. ಆದಿ, ಇನ್ನು ಎಲ್ಲೋ ಇದ್ಯಾ? ಆ ಹಳ್ಳಿಯಿಂದ ವಾಪಸ್ ಬಂದಿಲ್ವಾ? ಹೋಗ್ಲಿ, ಹೇಗಿದ್ಯಾ ಆದಿ? ಇನ್ನೂ ಇಲ್ಲ, ಈ ಹಾಳ್ ಹಳ್ಳಿ ಕೊಂಪೆಲೆ ಇದ್ದೀನಿ. ಎಲ್ಲ ನಮ್ ತಾತನ ಕೃಪೆ. ಯಾಕೋ, ಏನಾಯ್ತು? ನಾವೇ ಮುಂದೆ ನಿಂತು ಆ ರಾಕ್ಷಸಿ ಮದ್ವೆ ಮಾಡಿಸ್ಬೇಕಂತೆ. ರಾಕ್ಷಸಿ? ಅವಳೆ ಆ ಲಕ್ಕಿ. ಕರ್ಮ, ಅವಳು ಮದುವೆ ಮುಗಿಯೋವರೆಗೂ ಇವಾಗ ನಾವು ವಾಪಸ್ ಬರಕ್ಕಾಗಲ್ಲ. ನನಗಂತೂ ಸಿಕ್ಕಾಪಟ್ಟೆ ಇರಿಟೇಟ್ ಆಗಿ ಹೋಗಿದೆ. ಆ ಲಕ್ಷ್ಮಿ, ಈ ಹಳ್ಳಿ, ನನ್ನ ಟೈಮೇ ಸರಿ ಇಲ್ಲ. ಸ್ಟಕ್ ಆಗಿ ಹೋಗಿದ್ದೀನಿ. ನೋಡು ಆದಿ, ನೀನ್ ಆದಷ್ಟು ಬೇಗ ವಾಪಸ್ ಬಂದ್ಬಿಡು. ಐ ಕಾಂಟ್ ಸಿ ಯು ಲೈಕ್ ದಿಸ್.
ನೀನ್ ಎಷ್ಟು ಆರಾಮಾಗಿದ್ದೆ, ಅಲ್ಲಿ ಹೋಗಿ ಎಷ್ಟು ಸ್ಟ್ರೆಸ್ ಮಾಡ್ಕೊಂಡಿದ್ಯಾ ನೋಡು. ಪ್ಲೀಸ್ ಕಮ್ ಬ್ಯಾಕ್ ಸೂನ್ ಆದೆ. ನಮಗೆ ಹೀಗಾಗ್ತಿದೆ ಅಂದರೆ ಅಮ್ಮು ಬಗ್ಗೆ ಯೋಚನೆ ಮಾಡು. ನನಗಂತೂ ಅವಳನ್ನ ನೆನ್ಸ್ಕೊಂಡ್ರೇನೆ ಉಸಿರು ಕಟ್ತಂಗೆ ಆಗ್ತಿದೆ ಶಮಿ. ಪ್ಲೀಸ್ ಟೇಕ್ ಕೇರ್ ಆದಿ. ಐ ಆಮ್ ರಿಯಲಿ ವರಿಡ್ ಅಬೌಟ್ ಯು. ಸರಿ ಓಕೆ ಬಾಯ್, ನಾನು ಆಮೇಲೆ ಮಾಡ್ತೀನಿ. ಈ ಪ್ರಸಾದ್ ಎಲ್ಲೋದ್ರು? ಫೋನಲ್ಲಿ ಮಾತಾಡ್ತೀವಿ ಅಂತ ಹೋದವರು ಬರಲೇ ಇಲ್ಲ. ಕಾವೇರಿ, ಹೂವು ಕೊಡು. ಆ ಹೂವನ್ನು ಕೊಡೆ ಮುಡಿಸ್ಲಿ. ಸಾಕು, ಇರ್ಲಿ ಬಿಡಮ್ಮ, ಇನ್ನು 10 ನಿಮಿಷ ತಾನೇ ತಲೆಯಲ್ಲಿರೋದು. ಅಮ್ಮ, ಅಮೃತ ಅವ್ರಿಗೆ ರಾಶಿ ರಾಶಿ ಹೂ ಮುಡಿಸ್ಬೇಡಿ, ಅವ್ರಿಗೆ ಎಲರ್ಜಿ ಇದೆ. ಸಂಜೀವ, ನೀನ್ ಯಾಕೆ ಬಂದೆ ಇಲ್ಲಿಗೆ? ನೀನ್ ಹೋಗು, ನಾವು ನೋಡ್ಕೋತೀವಿ. ಅಮೃತ ಅವರೇ ತಗೊಳ್ಳಿ, ಹಣ್ತೀನಿ. ಓಹೋ, ನೋಡ್ರಿ ನಮ್ ಸಂಜೀವ ಎಂತಿನ ಬಕ್ಸಲ್ಲಿ ಇಟ್ಕೊಂಡ್ ನೋಡ್ತಾವನಿ. ಇಲ್ಲ, ಅಮೃತ ಅವ್ರು ಏನೂ ತಿಂದಿಲ್ಲ. ಅಮೃತ ಅವರೇ ತಗೊಳ್ಳಿ, ಫ್ರೂಟ್ಸ್ ತಿನ್ನಿ. ಇಲ್ಲ, ನನಗೆ ಬೇಡ. ಅಲ್ಲ, ಹಣ್ಣು ತಿಂದಿಲ್ಲ ಅಂತಂದ್ರೆ ಹೇಗೆ? ಏನು ತಿಂದಿಲ್ಲ ಅಂದ್ರೆ ರೂಮ್ ಕರ್ಕೊಂಡೋಗಿ ಹಣ್ಣು ತಿನ್ಸು. ಸುಮ್ಮನಿರಿ ದೊಡ್ಡತ್ತೆ. ಅಮೃತ ಅವರೇ ತಗೊಳ್ಳಿ. ಇಲ್ಲ, ನನಗೆ ಬೇಡ. ಸಂಕೋಚ ಕಣಪ್ಪ, ಈ ಹೊತ್ತಲ್ಲಿ ಯಾರಿಗಾದ್ರೂ ತಿನ್ಬೇಕನ್ಸತ್ತಾ? ಶೋ, ಸಾಕು, ಎಲ್ರು ಎಷ್ಟು ಅಂತ ಗೋಳೆ ಕೂತ್ರೆ ನನ್ನ ಮಗನ್ನ. ಅಮೃತ, ನೀನ್ ಬೇಜಾರ್ ಮಾಡ್ಕೋಬೇಡಮ್ಮ, ಇಲ್ಲೆಲ್ಲ ಸ್ವಲ್ಪ ಹೀಗೇನೆ, ನಿಮ್ ಪೇಡ ದೊರಕರಲ್ಲ. ಬಾ ಕಂದ, ದೇವ್ರ ದೀಪ ಹಚ್ಚುವಂತೆ ಬಾ. ರೊಕ್ಕೆಲ್ಲ ಕೊಟ್ಟದಲ್ರಿ? ಹಾ, ಮತ್ತೇನೂ ಇಲ್ಲ, ಬಾಕಿ ಇಲ್ಲ. ಹೆಂಡತಿ ಜೊತೆ ಮಾತಾಡೋದಂದ್ರೆ ಇದೇನೆ. ಪ್ರಾಣಿ, ಅದೇನು ಗೊತ್ತೈತೇನ, ನಿನ್ನ ಜೋಡಿ ಮಾತಾಡ್ಕೋತ ನಾ ದವಾಖಾನಿ ಅನ್ಕೊಂಡ್ಬಿಟ್ಟು ಮಧು ಶಾಲೆಗೆ ಬಂದ್ಬಿಟ್ಟಿನಿ. ಹಾ, ಪರವಾಗಿಲ್ಲ, ನಾನೇನು ಅಂತ ದೊಡ್ಡ ಸೇಡಿಸ್ಟ್ ಅಲ್ಲ. ನೀವು ಕುಡೀರಿ, ನಾನು ಕಾರ್ ಡ್ರೈವ್ ಮಾಡ್ತೀನಿ. ಹಂಗೆಲ್ಲ ಮಾಡಕ್ ಆಗುದಿಲ್ರಿ, ನಾನು ಶಿಸ್ತಿನ ಸಿಪಾಯಿ, ನಾನು ಓಡ್ಸವ. ಸರಿ ಬನ್ನಿ ಹೋಗ್ಲಿ. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ